ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಎಲ್ಲಿಗಪ್ಪ ಅಂದರೆ ಬೆಳ್ಳಾವಿ ಹತ್ರ ಇರೋ ಕ್ವಾರಕ್ಕೆ ಹೋಗ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ಹೋಗಿರಲಿಲ್ಲ. ಅದಕ್ಕೆ ಬಾರೆ ಅಂತ ಕರೆದ್ಲು. ಅದಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನಮ್ಮ ಫ್ರೆಂಡ್ಗಳು ಯಾವಾಗಲೂ ಅದೇ ಥರನೇ ಮಾತಾಡೋದು. ಅವರು ನಾವು ಎಲ್ಲ ಒಂದೇ ಥರನೇ. ನಾವು ಕ್ಲೋಸಾಗಿ ಮಾತಾಡೋದು, ಹೋಗ್ರಿ ಬರ್ರಿ ಅಂತ ಏನು ಮಾತಾಡೋಲ್ಲ. ಅವ್ರ ಮನೆಗೆ ಬಂದು ಊಟ ಮಾಡಿ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ದೆ. ನೋಡಿದೆ ಈ ಗಿಡ ನನ್ನ ಕಣ್ಣಿಗೆ ಬಿತ್ತು ನಮ್ಮ ಫ್ರೆಂಡ್ ಮನೆ ಹತ್ರ. ಇದು ನೋಡಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಇದು ಗಿಡಗಳ್ನ ವೀಡಿಯೋದಲ್ಲಿ ನೋಡಿದ್ದೆ ಇದನ್ನು. ಇದು ಇವ್ರ ಮನೆ ಹತ್ರ ನೋಡಿ ನನಗೆ ಇದು ತುಂಬ ಅಂದರೆ ತುಂಬ ಮುಳ್ಳಿರುತ್ತೆ ಗಿಡ. ಇದು ಅಷ್ಟಲಕ್ಷ್ಮಿ ಗಿಡ ಅಂತೆ ನೋಡಿ. ಇದು ಆ ಥರದ್ದು ಗಿಡ ಬಂದ್ಬಿಟ್ಟೈತೆ ಇವಾಗ. ಇಟ್ಟು ಪೂಜೆ ಮಾಡಬೇಕಂತೆ ಇದಕ್ಕೆ. ಅವಳು ಪೂಜೆ ಮಾಡಿದ್ಲು. ಅಂದರೆ ಅಂಟು ಮುಂಟು ಏನೂ ಆಗಂಗಿಲ್ಲ, ಯಾರೂ ಇದು ಸೋಕಂಗಿಲ್ಲ ಇದಕ್ಕೆ ಅಂದ್ಲು. ಅದು ಒಂಥರ ಒಳ್ಳೇದಲ್ವ. ಯಾಕಂದರೆ ಅಷ್ಟಲಕ್ಷ್ಮಿ ಗಿಡ ಅಂದರೆ ಅದಕ್ಕೇನೋ ಅಂಟು ಮುಂಟು ತಗಲಬಾರ್ದಂತೆ. ಅಂದರೆ ಮುಟ್ಟೋದು ಅದೆಲ್ಲ ಮಾಡಬಾರ್ದಂತೆ. ಸುಮ್ಮನೆ ಪೂಜೆ ಅಂದರೆ ಮುಟ್ಟಂಗೇನಿಲ್ಲ. ಅದು ಮುಟ್ಟಿದ್ರೆ ಕೈಯೆಲ್ಲ ಪರ್ಚ್ಕೊಳ್ಳುತ್ತೆ. ಒಂಥರ ಕೆಳಗಡೆ ಒಂಥರ ಇದ್ರ ಥರ ಗಿಡ, ಮೇಲೆಲ್ಲ ಮುಳ್ಳು. ಎಲೆ ಎಷ್ಟು ಚೆನ್ನಾಗೈತೆ ಅಂದರೆ ಎಲೆನೂ ತುಂಬ ಚೆನ್ನಾಗೈತೆ. ನಿಜವಾಗ್ಲೂ ತುಂಬ ನನಗೆ ನೋಡಿ ನಾನು ಒಂದು ಈ ಥರದ್ದು ಗಿಡ ತಂದಿಡಬೇಕು ಅಂತ ಅನ್ನಿಸ್ತು. ನೋಡೋಣ. ಇದೆಲ್ಲ ರೇಟು ಜಾಸ್ತಿ ಅಂತೆ. ಇದು ಅವ್ರು ತಂದ ಕಮ್ಮಿ ಇತ್ತಂತೆ, ಇವಾಗೇನೋ ಜಾಸ್ತಿ ಅಂತ ಹೇಳಿದ್ರು. ಗೊತ್ತಿಲ್ಲ ನನಗೆ, ನೋಡಬೇಕು. ಎಲ್ಲ ನಾವು ಓದಿ ಗಿಡಗಳು ಇಟ್ಟಿರ್ತಾರಲ್ಲ, ಅಲ್ಲೋಗಿ ವಿಚಾರಿಸಿದ್ರೆ ಗೊತ್ತಾಗುತ್ತೇನೋ ಎಷ್ಟಿದ್ರ ರೇಟು ಅಂತ. ನಾನು ಮನೆಗೆ ಬಂದೆ. ಸಂಜೆ ಆಯಿತು. ಒಂದು 5:45 ಬಸ್ಸಿಗೆ ಬಂದೆ ಅಲ್ಲಿಂದ, ಕ್ವಾರದಿಂದ ಬಂದು ಮನೆಗೆ ಸ್ವಲ್ಪ ಸಾಂಬಾರಿತ್ತು ಬಿಸಿ ಮಾಡೋಣ ಅಂತ ಬಿಸಿ ಮಾಡ್ತಾಯಿದ್ದೀನಿ. ಹಂಗೆ ಅವಳು ಸ್ವಲ್ಪ ಹಲಸಿನ ತೊಳೆ ಮತ್ತು ಪರಂಗಿ ಹಣ್ಣು ಎಲ್ಲ ಕೊಟ್ಟು ಕಳಿಸಿದ್ಲು. ಇದು ಯಾರೋ ಹಪ್ಳ ಕೊಟ್ಟಿದ್ರಂತೆ ಅವಳಿಗೆ, ಪಾಪ ಹುಳ್ಳಿ ಕಾಳು ಹಪ್ಳನೋ ಏನೋ ಕಾಳಪ್ಪಳ ಯಾರೋ ಕೊಟ್ಟಿದ್ರಂತೆ. ಅದನ್ನು ನನಗೊಂದು ಸ್ವಲ್ಪ ಕೊಟ್ಟು ಕಳಿಸಿದ್ಲು. ಹಲಸಿನ ತೊಳೆ ಕೊಟ್ಟಳು. ಹಲಸಿನ ತೊಳೆನೂ ಅಷ್ಟೇ ಜಾಸ್ತಿ ಕೊಟ್ಟು ಕಳಿಸವಳೆ. ಅವರೇ ನನ್ನೆದುರಿಗೆ ಕುಯ್ದುಬಿಟ್ಟು ಎಲ್ಲ, ಪಾಪ ನಾನು ತಗೊಂಡೋಗ್ತೀನಿ ಅಂತ. ಹಂಗೆ ಸ್ವಲ್ಪ ಹಾಲು ಕೊಟ್ಟು ಕಳಿಸಿದ್ಲು. ಅವಳ ಹೆಸರು ತಾಯಿ ಅಂತ. ನಾನು ಅವಳ ಹೆಸರು ಹೇಳಿಲ್ಲ ನಿಮಗೆ. ತಾಯಿ ಅಂತ ಕರಿತೀವಿ ನಾವು ಅವಳನ್ನ. ಅವಳಿಗೆ ಕ್ವಾರಕ್ಕೆ ಕೊಟ್ಟು ಮದುವೆ ಮಾಡಿರೋದು. ನೋಡಿ ಹಾಲನ್ನ ಅವ್ರ ಮನೇಲಿ 3 ಹಸು ಕರೆಯುತ್ತೆ. ಅದರಲ್ಲಿ ನನಗೊಂದು ಸ್ವಲ್ಪ ಹಾಲು ಕೊಟ್ಟು ಕಳಿಸಿದ್ಲು. ಟೀಗಾಗುತ್ತೆ ಅಂತ. ನಾನೇನು ಟೀ ಜಾಸ್ತಿ ಮಾಡಲ್ಲ, ಮಜ್ಜಿಗೆ ಮಾಡೋಣ ಅಂತ. ನೋಡಿ ಯಾರೋ ಮಾವಿನ ಹಣ್ಣು ಪರಂಗಿ ಹಣ್ಣು ಕೊಟ್ಟಿದ್ರೆ ಅದರಲ್ಲಿ ನನಗೂ ಒಂದು ಕೊಟ್ಟಳು. ಮತ್ತು 2 ಪ್ಯಾಲ್ದ ಹಣ್ಣು ಮತ್ತು 2 ತೆಂಗಿನಕಾಯಿ ಎಲ್ಲ ಹಂಗೆ ಸುಲಿದ್ಬಿಟ್ಟು ಕೊಟ್ಟು ಕಳಿಸಿದ್ಲು. ಇಷ್ಟು ಐಟಮ್ ತಂದೆ ನಾನು ಅವ್ರ ಮನೆಯಿಂದ. ಹೋದರೆ ಪಾಪ ನಾನೇನು ಬರೋ ಕೈಲೇನು ಕಳಿಸ್ಲಿಲ್ಲ. ನನಗೆ ಏನಾದರೂ ಒಂದು ಕೊಟ್ಟು ಕಳಿಸಿದ್ಲು. ಇದು ಬ್ಯಾಲ್ದ ಹಣ್ಣು. ಅದನ್ನು ಹಿಡ್ಕೊಂಬರೋಕ್ಕಾಗಲಿಲ್ಲ ನನಗೆ. ನಿಜವಾಗ್ಲೂ ಬಸ್ ಸ್ಟ್ಯಾಂಡ್ ತಂದಿದ್ದ ಕೈ ಅಷ್ಟು ನೋವು ಬಂದುಬಿಡ್ತು ನನಗೆ. ನಮಗೆ ಏನಾದರೂ ತರಬೇಕು ಅಂದರೆ ನಿಜವಾಗ್ಲೂ ತುಂಬ ಕಷ್ಟ. ಬಸ್ ಸ್ಟ್ಯಾಂಡಿಂದ ಟೌನಲ್ಲಿ ನಡ್ಕೊಂಬರ್ಬೇಕು ಆಟೋಕ್ಕೆ ನಿಜವಾಗ್ಲೂ. ಹಂಗಾಗಿ ತಗೊಂಬಂದೆ ಇದೆಲ್ಲ. ನನಗೆ ಅವಳು 20 ವರ್ಷದ ಮೇಲೆ ಸಿಕ್ಕಿದ್ದು ಫ್ರೆಂಡು ಅಂತ. ಅವಳನ್ನ ಯಾವ ಊರಿಗೆ ಕೊಟ್ಟು ಮದುವೆ ಮಾಡೋರು ಅಂತಲೂ ನನಗೆ ಗೊತ್ತಿರಲಿಲ್ಲ. ಯಾಕೆ ಅಂದರೆ ಎಲ್ಲರಿಗಿಂತಲೂ ಫಸ್ಟ್ ಮದುವೆ ಆಗೋಗಿದ್ದು ನಾನೇ. ಹಂಗಾಗಿ ನನ್ನದೇ ಮದುವೆ ಆಗಿದ್ದು. ಹಂಗಾಗಿ ನನ್ನ ಮದುವೆಗೆ ಅವ್ರು ಬಂದಿರಲಿಲ್ಲ, ಅವ್ರ ಮದುವೆಗೆ ನಾವು ಹೋಗಿರಲಿಲ್ಲ. ನಾವು ಚಿಕ್ಕದ್ರಿಂದಲೂ ನನ್ನ ಮದುವೆ ಆಗಿದ್ದು ಬಿಟ್ಟರೆ, ಗೊತ್ತಿಲ್ಲ ಅನ್ನೋದು ಬಿಟ್ಟರೆ, ನಾವು ಚಿಕ್ಕದ್ರಿಂದಲೂ ತುಂಬ ಕ್ಲೋಸು. ನಮ್ಮ ಜೊತೇಲಿ ಇವಳೊಬ್ಳು ಮತ್ತು ಇನ್ನೂ ಇಬ್ಬರವ್ರೆ. ಅವ್ರದ್ದು ನಾನು ಒಬ್ರದ್ದು ಅವಲೇ ಗೂಳೂರಾಗ ಒಬ್ಬರವ್ರೆ ಲಕ್ಷ್ಮಿ ಅಂತ. ಅವ್ರದ್ದು ವೀಡಿಯೋಗಳು ನಾನು ಮಾಡಾಕಿದ್ದೀನಿ. ಒಂದು 2-3 ವೀಡಿಯೋ ಮಾಡಿದ್ದೀನಿ. ಇನ್ನೊಬ್ಳವಳೆ, ಅವಳು ಅಲ್ಲಿಗೆ ಹೋದ್ಮೇಲೆ ನಾನು ಅವಳನ್ನ ತೋರಿಸ್ತೀನಿ. ಅವ್ರ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ನಾವೆಲ್ಲ ಯಾವ ಥರ ಫ್ರೆಂಡ್ಶಿಪ್ಪು ಅಂದರೆ, ಜೊತೆಗೆ ಎಲ್ಲಿಗೆ ಹೋಗಲಿ ಜೊತೆ ನಮ್ಮದು. ಒಂದು ನೀರಿಗೆ ಹೋಗಲಿ, ಸೌದೆಗೆ ಹೋಗಲಿ, ಒಂದು ಹೊಲ್ದಲ್ಲಿ ಒಂದು ಸೊಪ್ಪಿಗೆ ಹೋಗಲಿ, ಏಂತಕ್ಕೆ ಹೋದ್ರೂ ಜೊತೆ. ಆಮೇಲೆ ನಾವು ಹಳ್ಳದ ಕಡೆ ಏನಾದರೂ ಹೋಗಬೇಕು ಅಂದ್ರೂ ಜೊತೆಗೆ ಹೋಗ್ತಾ ಇದ್ದಿದ್ದು. ಯಾವಾಗಲೂ ಮಾತಾಡ್ತಾ ಇದ್ವಿ. ಆಮೇಲೆ ಒಂದು ಕಿತ್ತಾಡ್ತಾ ಇದ್ವಿ. ಆದರೆ ನಂದು ಇನ್ನೊಂದು ಏನಪ್ಪ ಅಂದರೆ, ಇವ್ರ ಜೊತೆ ನಾನು ಓದಿಲ್ಲ. ಇವರು ಎಲ್ಲ ಸ್ಕೂಲ್ಗೆ ಹೋಗಿ ಓದಿರೋ ಅಂಥವ್ರು.
ಇವ್ರ ಜೊತೆ ನಾನು ಇವ್ರ ಜೊತೆ ಯಾವತ್ತೂ ನಾನು ಕ್ಲಾಸಲ್ಲಿ ಕೂತ್ಕೊಂಡು ಪಾಠ ಕಲ್ತಿಲ್ಲ. ಇವ್ರ ಜೊತೆ ನಾನು ಯಾವತ್ತೂ ಬ್ಯಾಗ್ ತಗ್ಲಾಕೊಂಡು ಸ್ಕೂಲ್ಗೆ ಹೋಗಿಲ್ಲ. ಆದರೂ ಪರ್ಸ್ನಲಾಗಿ ಫ್ರೆಂಡ್ಗಳು ಇವರೆಲ್ಲ ನನಗೆ. ಕೆಲವು ಜನ ಹಳೆ ಫ್ರೆಂಡ್ಶಿಪ್ನ ಮರ್ತೇ ಬಿಡ್ತಾರೆ. ಬಾಲ್ಯದಿಂದ ಬಂದಿರೋ ಫ್ರೆಂಡ್ಶಿಪ್ನ ಕೆಲವು ಜನ ಮರ್ತು ಬಿಡ್ತಾರೆ. ಹೆಂಗೆ ಅಂದರೆ ಏನಾದರೂ ಫ್ರೆಂಡ್ ಅವರೇ ಮಾತಾಡಿಸ್ತೀರಾ ಅಂತ ಯಾರಾದರೂ ಅಕಸ್ಮಾತ್ ಕೇಳಿದ್ರೆ, ಅಯ್ಯೋ ಅವ್ರದ್ದಿದ್ದು ಅವ್ರಿಗೆ ನಮ್ಮಿದ್ದು ನಮಗೆ ಹಂಗೆ ಏನೇನೋ ಒಂಥರ ಅವ್ರ ಭಾವನೆಗಳು. ಆದರೆ ನನಗೆ ಆ ಥರ ಅಲ್ಲ. ನನಗೆ ಇವಾಗ ತಾಯಿ ಅಂತ ಹೇಳಿದ್ನಲ್ಲ, ಇವಳು ಅಷ್ಟೇ. ಮತ್ತು ಇನ್ನೊಬ್ಬಳು ಲಕ್ಷ್ಮಿ ಅಷ್ಟೇ. ಇನ್ನೊಬ್ಳು ಅವಳೆ ಉಮಾ ಅಂತ, ಅವಳು ಇರುಕ್ಸಂದ್ರ ಕಾಲ್ವನಿಲಿರೋದು. ಅವಳಂತೂ ತುಂಬ ಕಾಮಿಡಿ ಮಾಡ್ತಾಳೆ ಯಾವಾಗ್ಲೂ. ಅವಳಿವಾಗ ಕೆಲ್ಸಕ್ಕೆ ಹೋಗ್ತಾರೆ. ನಿಜವಾಗ್ಲೂ ನನಗೆ ಇವರೆಲ್ಲ ಸಿಗ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನನಗೆ ಇವರೆಲ್ಲ ಸಿಕ್ಕಿದ್ರು, ಅದೊಂದು ಖುಷಿ ನನಗೆ. ನಮಗೆ ಮದುವೆ ಆಗಿ ನಾನು ಇನ್ನೂ ಒಂದು ಹೇಳ್ತೀನಿ, ನಮಗೆ ಮದುವೆ ಆಗಿಬಿಟ್ಟು ನಾವು ಫ್ರೆಂಡ್ಶಿಪ್ ಮಾಡ್ತೀವಲ್ವ, ಅದು ಫ್ರೆಂಡ್ಶಿಪ್ ಅಲ್ಲ, ಇದು ಫ್ರೆಂಡ್ಶಿಪ್ಪು. ಇದು ಬಾಲ್ಯ ಸ್ನೇಹಿತರು ಸಿಗ್ತಾರಲ್ವ, ಎಲ್ಲಾದರೂ ಖುಷಿಯಿಂದ ಮಾತಾಡಿಸ್ದಾಗ ಸಿಗ್ತಾರಲ್ಲ, ಅವರು ನಮಗೆ ಫ್ರೆಂಡ್ಶಿಪ್ಪು. ನಿಜವಾಗ್ಲೂ ಪವಿತ್ರವಾದ ಒಂದು ಸ್ನೇಹ ಅಂದರೆ ನಾವು ಬಾಲ್ಯದಿಂದ ಮಾಡಿರ್ತೀವಲ್ಲ, ಅದು ಸ್ನೇಹ. ಯಾವತ್ತೂ ಮಧ್ಯದಲ್ಲಿ ಬಂದಿದ್ದು ಯಾವತ್ತೂ ಸ್ನೇಹನಲ್ಲ, ಅದು ಯಾವತ್ತಲ್ಲ. ನಮ್ಮ ಬಾಲ್ಯದಿಂದ ಯಾರನ್ನ ಸ್ನೇಹ ಮಾಡಿರ್ತೀವಿ, ಯಾರನ್ನ ನಾವು ಪ್ರೀತಿ ಮಾಡಿ ಸ್ನೇಹ ಮಾಡಿರ್ತೀವಿ, ಅದೇ ಒಂದು ನೆನಪು ನಿಜವಾಗ್ಲೂ ಉಳ್ಕೊಳ್ಳೋದು. ಮಧ್ಯದಲ್ಲಿ ಬಂದಿದ್ದೆಲ್ಲ ಮಧ್ಯದಲ್ಲಿ ಹೋಗ್ಬಿಡುತ್ತದು, ಅದು ಯಾವತ್ತೂ ಶಾಶ್ವತ ಅಲ್ಲ. ಇದೆಲ್ಲ ಮಧ್ಯದಲ್ಲಿ ಬಂದಿದ್ದಲ್ಲ, ಇದೆಲ್ಲ ತುಂಬ ನಾವು ಚಿಕ್ಕ ಮಕ್ಕಳಿಂದ ಕೈ ಹಿಡ್ಕೊಂಡು ಓಡಾಡಿರ್ತೀವಿ, ತೀಟೆ ಆಡಿರ್ತೀವಿ, ಜಗಳ ಮಾಡ್ಕೊಂಡಿರ್ತೀವಿ. ಆಮೇಲೆ ಮಾತಾಡ್ದಾಗ ಮುನ್ಸ್ಕೊಂಡಿರ್ತೀವಿ. 2 ದಿನ ಮಾತಾಡಿದ್ರೆ 2 ದಿನ ಮಾತಾಡಲ್ಲ. ಎದುರಿಗೆ ಬಂದಾಗಾದ್ರು ಮಾತಾಡಿಸ್ತೀವಿ, ಒಂದ್ಸಲ ನಗ್ತೀವಿ, ಒಂದ್ಸಲ ಜಾತ್ರೆಗಳಲ್ಲಿ ಬಂದರೆ ಹಬ್ಬಗಳಲ್ಲಿ ಬಂದರೆ ಖುಷಿಯಾಗಿ ಹೂವು ಮುಡ್ಕೊಂಡು ರೆಡಿಯಾಗಿ ಕುಣಿದಾಡ್ತಿದ್ದೀವಲ್ಲ, ಅದು ಬಾಲ್ಯ, ಅದು ಸ್ನೇಹ. ಏನೇ ಒಂದು ಆವಾಗ ಒಂದು ಕಲ್ಮಶ ಇರಲ್ಲ. ಆ ಪ್ರೀತಿ ಆ ಸ್ನೇಹದಲ್ಲಿ ಕಲ್ಮಶ ಇರಲ್ಲ. ಆಮೇಲೆ ಅಗ್ದಾಟ ಆಡೋದು, ಕುಂಟೆಬಿಲ್ಲೆ ಆಡೋದು, ಮತ್ತು ಎಲ್ಲ ಆಡಿದ್ದೀವಿ ನಾವು. ನಿಜವಾಗ್ಲೂ ಎಷ್ಟು ಒಂದು ಚೆನ್ನಾಗಿತ್ತು ಅಂದರೆ ನಮ್ಮ ನಿಜವಾಗ್ಲೂ ನಮ್ಮದೆಲ್ಲ ಜ್ಞಾಪಿಸ್ಕೊಂಡ್ರೆ ನನಗೆ ತುಂಬ ಖುಷಿ. ನಾನು ಸ್ನೇಹದ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ಯಾಕಂದರೆ ಯಾವತ್ತೂ ಅಷ್ಟೇ ನಾವು ಚಿಕ್ಕ ಮಕ್ಕಳಿಂದ ಯಾರ ಜೊತೆ ನಾವು ಸ್ನೇಹನ ಬೆಳೆಸ್ಕೊಂಡು ಪ್ರೀತಿ ಮಾಡ್ಕೊಂಡು ಸ್ನೇಹನ ಬೆಳೆಸಿರ್ತೀವಿ, ಅವ್ರನ್ನ ನಾವು ಯಾವತ್ತೂ ಮರಿಬಾರ್ದು. ಯಾಕೆ ಗೊತ್ತಾ, ಅದೊಂಥರ ಅದೇ ಹಳೆ ನೆನಪು, ಅದು ಯಾವತ್ತೂ ನಾವು ಮರಿಬಾರ್ದು. ಆ ಪ್ರೀತಿ ಸ್ನೇಹ ಯಾವತ್ತೂ ನಾವು ಮರಿಬಾರ್ದು. ಯಾಕಂದರೆ ಇವತ್ತು ನಮ್ಮ ಹತ್ರ ನಾವೀಗ ಏನೇ ಇಲ್ಲ ಅಂದ್ರೂ ಅವತ್ತಿಂದ ನಾವು ಯಾವ ಥರ ಫ್ರೆಂಡ್ಶಿಪ್ಪಲ್ಲಿ ಇದ್ದೀವೋ ನಾವು ಅದೇ ಥರ ಅವ್ರ ಮದುವೆಗಳಲ್ಲಿಲ್ಲ, ಮದುವೆ ಆದಮೇಲೆ ಮಿಸ್ ಆಗಿದ್ರು ಈಗ ಸದ್ಯಕ್ಕೆ ಸೇರಿದ್ದೀವಲ್ಲ, ಈಗಲೂ ಅಷ್ಟೇ ಅವರು ಅಷ್ಟೇ ಸಿಂಪಲ್ಲಾಗವ್ರೆ, ನಾನು ಸಿಂಪಲ್ಲಾಗೇ ಇದ್ದೀನಿ. ನಾವು ಯಾವತ್ತೂ ಪ್ರತಿಷ್ಠೆ ನಮ್ಮ ಹತ್ರ, ನಾವು ಯಾವತ್ತೂ ಕೋಟ್ಯಾಧಿಪತಿಗಳು ನಾವು ಯಾರೂ ಇಲ್ಲ. ನಾವೆಲ್ಲ ಬಡವರುಗಳೇ, ನಾವೆಲ್ಲ ಬಡವ್ರ ಮನೆಯೇ ಸೇರಿರೋದು.